ಕಾರ್ಯಕ್ರಮದ 10ನೇ ಸಂಚಿಕೆಗೆ ಪುಟಾಣಿಗಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಪೋಷಕರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನ ಕೋರುತ್ತೇನೆ. ಇವತ್ತಿನ ದಿನ ನಿಮ್ಮ ಮಕ್ಕಳಿಗೆ, ನಿಮ್ಮ ನಕ್ಷತ್ರಗಳಿಗೆ, ನಿಮ್ಮ ಸ್ಟಾರ್ಗಳು ಸದಾ ಮಿನುಗುವಂತೆ ಮಾಡುವಂತಹ ಉತ್ತಮ ತಲೆಮಾರನ್ನ ನಿರ್ಮಾಣ ಮಾಡುವಂತಹ ಚಟುವಟಿಕೆಯೊಂದಿಗೆ ಬಂದಿದ್ದೇನೆ. ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಬೋರ್ಡಲ್ಲಿ ಕಾಣ್ತಿರಬಹುದು. ಇದೇ ತರದಲ್ಲಿ ನೀವೊಂದು ಹಾಳೆಯಲ್ಲಿ ಅಥವಾ ಯಾವುದೋ ಒಂದು ಪೇಪರ್ ಶೀಟ್ ನಲ್ಲಿ ಇದನ್ನ ಈ ತರ ಬರೀಬೇಕು. ನಾನು ಈ 4 ಮಾತ್ರ ಬರಿದ್ದೇನೆ. ಒಂದು ಪದಗಳ ಅಕ್ಷರಗಳ ಸಮೂಹ ಇದೆ, ಒಂದು ಪದ ಆಗ್ತದೆ ಇದು. ಹಾಗೆ ನೀವು 10 ಬರೀಬಹುದು, 15 ಬರೀಬಹುದು. ನೋಡಿ, ಇಲ್ಲಿ ಇದು ಒಂದು ಅರ್ಥಬದ್ಧವಾದ ಒಂದು ಪದ ಆಗಿದೆ, ಆದರೆ ತಿರುಗುಮುರುಗಾಗಿದೆ. ಅಕ್ಷರವನ್ನ ಹಿಂದೆ ಮುಂದೆ ಬರಿದ್ದೇನೆ. ಅದನ್ನು ಸರಿಯಾಗಿ ಮಾಡ್ಲಿಕ್ಕೆ ಮಕ್ಕಳಿಗೆ ಹೇಳಬೇಕು. ಇಂಥದ್ದು ಒಂದು 5-6 ಪದಗಳನ್ನ ತಿರುಗುಮುರುಗಾಗಿ ಬರೆದ್ಬಿಟ್ಟು ಮಕ್ಕಳಿಗೆ ನೀವು ಇದನ್ನ ಸರಿಯಾಗಿ ಮಾಡ್ಲಿಕ್ಕೆ ಹೇಳಬೇಕು. ನೋಡಿ, ಈಗ ಇಲ್ಲಿ ನೋಡಿ, ಇದನ್ನೇ ಒಂದನೇದಾಗಿ ರ ದೇ ಭ ಥ ಶ ಅಂತ ಆಗುತ್ತೆ. ಏನ್ ನೋಡೋಣ? ಸರಿ, ಭಾರತ ದೇಶ ಅಂತ ಆಯ್ತು. ಎರಡನೇದಾಗಿ ಗ ನ ಳು ಕ್ಷ ತ್ರ ಅಂತ ಆಯ್ತು. ಏನು? ನಕ್ಷತ್ರಗಳು ಅಲ್ವಾ? ಈಗ ಮೂರನೇ ನೋಡಿ, ಈಗ ಕಂ ಕ ರು ನ ರು ದ ಅಂತ ಆಯ್ತು. ಏನಾಗ್ತದೆ? ಈ ತರದಲ್ಲಿ ಮಕ್ಕಳಿಗೆ ಕೊಡ್ಬೇಕು ಚಟುವಟಿಕೆಯನ್ನ, ಮಕ್ಕಳ ಹತ್ರ ಮಾಡ್ಬೇಕಿಲ್ಲ ಅಲ್ವಾ? ಏನಾಗ್ತದೆ? ಕರುನಾಡು ಕಂದ ಅಂತ ಆಯ್ತು. ಈಗ ನಾಲ್ಕನೇದಾಗಿ ಕೆ ಚ ಟಿ ವ ಟು ಏನಾಗ್ತದೆ? ಚಟುವಟಿಕೆ ಅಂತ ಆಯ್ತು. ಹೀಗೆ ಹಲವಾರು ಪದಗಳನ್ನ ಸುಲಭದಿಂದ ಕಠಿಣ ಪದಗಳನ್ನ ಕೊಡೋದ್ರಿಂದ ಅವರಿಗೆ ಈ ತರ ಒಂದು 20-10 ವರ್ಡ್ಸ್ ಕೊಟ್ಟಾಗ 2-3 ಮಕ್ಕಳಿದ್ರೆ ಅಥವಾ ಒಂದು ಮಗು ಇದ್ರೆ ಕೊಟ್ಟಾಗ ಆ ಮಗು ಇದನ್ನ ಅರ್ಥಬದ್ಧವಾದಂತಹ ಒಂದು ಅರ್ಥ ಕೊಡುವಂತಹ ಒಂದು ಶಬ್ದವನ್ನ, ಒಂದು ಪದವನ್ನ ರಚನೆ ಮಾಡಲಿಕ್ಕೆ ಮಗುವಿಗೆ ಸಾಧ್ಯ ಆಗ್ತದೆ. ಇದರಿಂದ ಮಗುವಿನಲ್ಲಿ ಹಲವಾರು ತರಹದ ಬದಲಾವಣೆ ಆಗ್ತದೆ. ಹಲವಾರು ತರಹದಲ್ಲಿ ಮಗುವಿಗೆ ಆತ್ಮವಿಶ್ವಾಸ ಉಂಟಾಗ್ತದೆ. ಮಗುವಿನ ಒಂದು ಕನ್ನಡ ನುಡಿ, ಕನ್ನಡವನ್ನ ಓದುವುದರಲ್ಲಿ, ಬರೆಯುವುದರಲ್ಲಿ, ಉಚ್ಚಾರಣೆ ಮಾಡೋದರಲ್ಲಿ ಎಲ್ಲದರಲ್ಲಿಯೂ ಕೂಡ ಇದು ವೃದ್ಧಿ ಸಾಧ್ಯವಿದೆ. ಈ ಒಂದನಾಗಿ ಅಕ್ಷರಗಳನ್ನು ಸರಿಯಾಗಿ ಬರೆಯುವ ಅಭ್ಯಾಸ ಆಗ್ತದೆ. ಅಂದ್ರೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರಲಿಕ್ಕೆ, ತಪ್ಪದೇ ಮಗು ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಚಟುವಟಿಕೆ ಕೊಡೋದ್ರಿಂದ. ಎರಡನೇದು ಪದದ ಅರ್ಥ. ಈ ಪದಗಳ ಅರ್ಥ ಗೊತ್ತಾಗುತ್ತೆ ಮಗುವಿಗೆ. ಭಾರತ ದೇಶ ಅಂದ್ರೆ ಏನು, ನಕ್ಷತ್ರಗಳು ಅಂದ್ರೆ ಏನು, ಇದರ ಅರ್ಥ ನಾವು ಹೇಳಿದಾಗ ತುಂಬಾ ಆಕರ್ಷಕರಾಗಿ ಅರ್ಥ ಆಗ್ತದೆ ಮತ್ತು ನೆನಪಿರ್ತದೆ. ಹಾಗೆ ಕೂಡ ಚಟುವಟಿಕೆಯನ್ನು ಮಾಡೋದ್ರಿಂದ ಅದು ಹಾಗೆ ಆ ಒಂದು ಪದದ ಅರ್ಥ ನೆನಪಿರ್ತದೆ ಮಗುವಿಗೆ. ಇನ್ನು ಮೂರನೇದು, ಇದು ಮಾಡುವಾಗ ಮಗುವಿಗೆ ಆಲೋಚನೆ ಮಾಡುತ್ತೆ. ಅವರ ಆಲೋಚನಾ ಶಕ್ತಿ ಕೂಡ ವೃದ್ಧಿಯಾಗುತ್ತೆ. ಮಗುವಿನ ಭವಿಷ್ಯದಲ್ಲಿ ಕೂಡ ಹಾಗೆ ಈ ಪ್ರಾಯದಲ್ಲಿ ಮಗು ಆಲೋಚನಾ ಶಕ್ತಿ, ವಿವಿಧ ತರದಲ್ಲಿ ಆಲೋಚನೆ ಮಾಡುವಂಥದ್ದು, ಥಿಂಕ್ ಮಾಡುವಂತಹ ಅವರ ಸಾಮರ್ಥ್ಯ ಜಾಸ್ತಿ ಆದಾಗೆ ಮಗು ಖಂಡಿತವಾಗಿಯೂ ಸರ್ವತೋಮುಖವಾಗಿ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕುತೂಹಲ ವೃದ್ಧಿಯಾಗುತ್ತೆ. ಈ ಆಟವನ್ನು ಆಡೋದ್ರಿಂದ ಮಗುವಿನಲ್ಲಿ ಏನಾಗ್ಬೋದು ಈ ಪದ ಪದ ಆಗ್ಬೋದು ಅಂತ ಅದು ಹುಡುಕುವಾಗ ಮಗುವಿಗೆ ಕುತೂಹಲ ಕೂಡ ಜಾಸ್ತಿ ಆಗಿದೆ. ಇನ್ನು ಹಲವಾರು ತರದಲ್ಲಿ ಈ ಮಗುವಿಗೆ ಗೊತ್ತಿದ್ದ ಮಗುವನ್ನ ವಿಕಸನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಕನ್ನಡ ಯಾರಿಗೆ ಕಷ್ಟ ಇರ್ತದೋ ಆ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಮಕ್ಕಳಿಂದ ಜಾಸ್ತಿ ಕೊಡಿ, ಖಂಡಿತವಾಗಿ ಅನುಕೂಲ ಆಗ್ತದೆ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಭೇಟಿಯಾಗ್ತೇನೆ. ಶುಭವಾಗಲಿ. ಆಲ್ ದಿ ಬೆಸ್ಟ್.